ಹಲೋ ಫ್ರೆಂಡ್ಸ್, ಇವತ್ತಿನ ನಮ್ಮ ಸ್ಟೋರಿ ಮಾಯಾನದಿ. ಜಗನ್ನಾಥಪುರಂ ಎಂಬ ಗ್ರಾಮದಲ್ಲಿ ಜನರೆಲ್ಲರೂ ತಮ್ಮ ತೋಚಿದ ಕೆಲಸಗಳನ್ನು ಮಾಡುತ್ತಾ ಬದುಕುತ್ತಿದ್ದರು. ಒರೇ, ನಮ್ಮೂರಿಗೆ ಬಂದಿರುವವನು ಕಳ್ಳ ಸಾಧುವೇನ್ರಾ? ಅವನು ನಿಜವಾದ ಸಾಧು ಅಲ್ಲ. ಇವತ್ತು ರಾತ್ರಿ ನಮ್ಮ ಗುಡಿಯಲ್ಲಿ ಇರುವ ಬಂಗಾರವನ್ನು ಕಳ್ಳತನ ಮಾಡಲು ಯತ್ನಿಸುತ್ತಿದ್ದಾನೆಂದು ತಿಳಿದು ಬಂದಿದೆ. ಅಂತಹ ತಪ್ಪು ನಡೆಯುವ ಮುನ್ನ ನಾವು ನಮ್ಮ ಗುಡಿಯನ್ನು ಕಾಪಾಡಿಕೊಳ್ಳೋಣ, ಬನ್ನಿ. ಅದನ್ನೇ ಕೇಳಿದ ಕೂಡಲೇ ಊರಿನ ಜನರೆಲ್ಲರೂ ದೇವಾಲಯಕ್ಕೆ ಹೋಗುತ್ತಾರೆ. ಧ್ಯಾನ ಮಾಡುತ್ತಿರುವ ಸಾಧುವಿಗೆ ಅಡಚಣೆ ಉಂಟು ಮಾಡಿ ಧ್ಯಾನದಿಂದ ಎಬ್ಬಿಸುತ್ತಾರೆ. ನಾಯನ, ಹೀಗೆ ಒಬ್ಬ ಸಾಧು ಶಾಂತವಾಗಿ ಧ್ಯಾನ ಮಾಡುತ್ತಿರುವಾಗ ಅವರಿಗೆ ವ್ಯತ್ಯಯ ಉಂಟು ಮಾಡುವುದು ಸರಿಯಲ್ಲ ಅಯ್ಯ. ಏನಾದರೂ ಮಹತ್ವದ ವಿಷಯ ಇದ್ದರೆ ನಾಳೆ ಬೆಳಗ್ಗೆ ಶಾಂತಿಯಿಂದ ಮಾತನಾಡೋಣ. ನಾನೇ ನಿಮ್ಮ ಬಳಿಗೆ ಬಂದು ಎಲ್ಲವನ್ನೂ ಕೇಳುತ್ತೇನೆ. ಈಗ ದಯವಿಟ್ಟು ಶಾಂತಿಯಾಗಿ ಹೋಗಿ. ನೀನು ಕಳ್ಳ ಸಾಧು ಎಂಬುದು ನಮಗೆ ತಿಳಿದುಬಿಟ್ಟಿದೆ. ನಿನ್ನ ಆಟಗಳು ಇನ್ನೂ ನಡೆಯಲು ಬಿಡುವುದಿಲ್ಲ. ಈ ರಾತ್ರಿಯಲ್ಲೇ ನೀನು ನಮ್ಮ ಊರು ಬಿಟ್ಟು ಹೋಗಬೇಕು. ಕಳ್ಳ ಸಾಧು ಎಂದರೆ ಏನು ಮಗನೇ? ನನಗೇನೂ ಅರ್ಥವಾಗುತ್ತಿಲ್ಲ. ಹೀಗೆಂದು ಹೇಳುತ್ತಾ ಇದ್ದರೂ ಹೇಳುವುದನ್ನು ಕೇಳದೆ ಎಲ್ಲರೂ ಸಾಧುವಿನ ಮೇಲೆ ಬಿದ್ದು ಊರಿನಿಂದ ಹೊರಹಾಕುತ್ತಾರೆ. ಆಗಿನಿಂದ ತಮ್ಮ ಊರಿಗೆ ನಷ್ಟವಿಲ್ಲ ಎಂದುಕೊಂಡರು. ಆದರೆ ನಿಜವಾದ ಸಮಸ್ಯೆ ಅಲ್ಲಿಯೇ ಆರಂಭವಾಯಿತು. ಅನೇಕ ದಿನಗಳಿಂದ ಯಾರೇ ಎಷ್ಟು ಶ್ರಮಪಟ್ಟರೂ ಅದಕ್ಕೆ ಫಲ ಮಾತ್ರ ಸಿಗುತ್ತಿರಲಿಲ್ಲ. ತಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗದೆ ಎಲ್ಲರೂ ನಿರಾಶರಾಗಿದ್ದರು. ಹಾಗೆ ಇರುವಾಗ ಊರಿನ ಹಿರಿಯನು ಒಂದು ದಿನ ಎಲ್ಲರನ್ನೂ ಕರೆದು ಸಭೆ ಏರ್ಪಡಿಸಿದನು. ನೋಡಿ, ಯಾರ ಮುಖದಲ್ಲೂ ಕೂಡ ನಗುವಿನ ಚಿಹ್ನೆ ಕಾಣಿಸುತ್ತಿಲ್ಲ. 1 ವರ್ಷ ಹಿಂದಿನವರೆಗೂ ನಾವು ಎಲ್ಲರೂ ತುಂಬ ಸಂತೋಷವಾಗಿದ್ದೆವು. ಆದರೆ ಈ ವರ್ಷದಿಂದ ಯಾರ ಮುಖದಲ್ಲೂ ನಗು ಕಾಣಿಸುತ್ತಿಲ್ಲ. ಇದಕ್ಕೆಲ್ಲ ಕಾರಣ ನಾವು ಮಾಡಿದ ತಪ್ಪೆ. ಹೌದು, ಇಲ್ಲದಿದ್ದರೆ ಹೋದರೆ ದೇವರ ಮಂದಿರದಲ್ಲಿ ಅಂಥ ಭೀಕರ ಘಟನೆ ನಡೆದರೆ ದೇವರು ನಮಗೆ ಕ್ಷಮಿಸುತ್ತಾನಾ? ಆ ಒಂದು ದಿನ ನಾವು ಎಲ್ಲರೂ ಜಾಗರೂಕರಾಗಿರಬೇಕಿತ್ತು. ಮಾಡಿದ ತಪ್ಪು ಮಾಡಿ ಈಗ ಅದಕ್ಕೆ ಫಲಿತಾಂಶ ಅನುಭವಿಸುತ್ತಿದ್ದೇವೆ. ಆ ಸಾಧು ಪಕ್ಕದ ಊರಲ್ಲೇ ಇದ್ದಾನೆಂದು ತಿಳಿದು ಬಂದಿದೆ. ಎಲ್ಲರಿಗೂ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾನಂತೆ. ನಾವು ಮುಂದೆ ಹಿಂದೆ ಆಲೋಚಿಸದೆ ಆವೇಶಗೊಂಡೆವು. ನಮ್ಮ ಊರು ಈ ಪರಿಸ್ಥಿತಿಗಳಿಂದ ಹೊರಬರಬೇಕಾದರೆ ಆ ಸಾಧು ಮತ್ತೆ ನಮ್ಮ ಊರಿಗೆ ಬರಬೇಕೇ ಬೇಕು. ನಾನೇ ಸ್ವತಃ ಹೋಗಿ ಅವರನ್ನು ಕರೆದುಕೊಂಡು ಬರುತ್ತೇನೆ. ಎದ್ದು ಹೊರಟು ಹೋಗುತ್ತಾನೆ ಗೋಪಾಲಂ. ಮುಂದಿನ ದಿನ ಬೆಳಿಗ್ಗೆಗಾಗಲೇ ಸಾಧುವನ್ನು ಕರೆದೊಯ್ದು ಊರಿನೊಳಗೆ ಬರುತ್ತಾನೆ. ಅಯ್ಯ, ನಿಮ್ಮನ್ನು ಊರಿನಿಂದ ಕಳಿಸಿದ ನಂತರ ನಮ್ಮ ಊರಲ್ಲಿ ಏನೂ ಸರಿಯಾಗಿ ಇಲ್ಲಯ್ಯ. ನೀವೇ ಏನಾದರೂ ಒಂದು ಮಾಡಿ ಮತ್ತೆ ನಮ್ಮ ಊರನ್ನು ಚೆನ್ನಾಗಿಸಬೇಕು ಅಯ್ಯ. ನನಗೆ ನಿಮ್ಮ ಮೇಲೆ ಯಾವುದೇ ಕೋಪವಿಲ್ಲ. ಆದರೆ ನಿಮ್ಮ ಊರಿಗೆ ನಿಮ್ಮ ಮೇಲೆಯೇ ಕೋಪ ಬಂದಿದೆ. ಅದನ್ನು ನಾನು ನೋಡಿಕೊಳ್ಳುತ್ತೇನೆ. ನೀವು ನಿಶ್ಚಿಂತವಾಗಿ ಇರಿ. ನಾನು ಸ್ವಲ್ಪ ಹೊತ್ತು ಊರನ್ನು ನೋಡಿ ಬರುತ್ತೇನೆ. ಸಮಸ್ಯೆ ಏನು ಅನ್ನೋದು ತಿಳಿದು ಬರುತ್ತದೆ ಎಂದು ಊರಿನೊಳಗೆ ಹೋಗುತ್ತಾನೆ ಸಾಧು. ಹಾಗೆ ಹೋದ ಸಾಧು ಊರಿನ ಕೆರೆಯ ಬಳಿ ಹೋಗುತ್ತಾನೆ. ನನ್ನ ಬಳಿ ಇರುವ ಏಕೈಕ ಶಕ್ತಿ ನೀರಿನ ಮೇಲೆ ನಡೆಯಲು ಸಾಧ್ಯವಾಗುವುದು. ಇದನ್ನೊಂದನ್ನೇ ತೋರಿಸಿ ಎಲ್ಲರನ್ನೂ ಸುಲಭವಾಗಿ ಮೋಸ ಮಾಡಿಕೊಳ್ಳುತ್ತಿದ್ದೇನೆ. ಮತ್ತೆ ಈಗ ಅದೇ ಮಾಡಲು ಹೊರಟಿದ್ದೇನೆ ಎಂದು ತನ್ನ ಬಳಿಯಿದ್ದ ಯಾವುದೋ ರಸವನ್ನು ತೆಗೆದು ಕಾಲಿಗೆ ಹಚ್ಚಿಕೊಂಡು ನೀರಿನ ಮೇಲೆ ನಡೆಯಲು ಆರಂಭ ಮಾಡುತ್ತಾನೆ. ಅವನ ಹಿಂದೆ ಬಂದು ಊರಿನ ಜನರು ಅದನ್ನು ನೋಡಿ ನಮಸ್ಕಾರ ಮಾಡುವುದು ಆರಂಭಿಸುತ್ತಾರೆ. ಸಾಧು ನೀರಿನ ಮೇಲಿನಿಂದ ಹೊರಗೆ ಬಂದ ನಂತರ, ನಿಮ್ಮೂರಲ್ಲಿ ಸಮಸ್ಯೆ ಇದೆ. ನೀವು ಎಲ್ಲರೂ ಅಂದುಕೊಂಡಂತೆ ಇದು ಸಾಮಾನ್ಯ ನದಿ ಅಲ್ಲ, ಇದು ಒಂದು ಮಾಯಾ ನದಿ. ನೀವು ಎಲ್ಲರೂ ಒಂದು ಕೆಲಸ ಮಾಡಿ. ನಿಮ್ಮ ಬಳಿ ಇರುವ ಹಣ, ಬಂಗಾರ ಎಲ್ಲವನ್ನೂ ತೆಗೆದುಕೊಂಡು ಬಂದು ಈ ಮಾಯಾ ನದಿಯಲ್ಲಿ ಹಾಕಿರಿ. ಈ ನದಿ ನಿಮಗೆ ಸಹಾಯ ಮಾಡುತ್ತದೆ. ಏನಪ್ಪ, ನದಿಯಲ್ಲಿ ಬಂಗಾರವನ್ನು ಹಾಕಬೇಕಾ? ಯಾಕೆ ಸ್ವಾಮಿ? ಇದೀಗ ನೋಡಿ, ಇಂತಹ ತಪ್ಪು ಆಲೋಚನೆಗಳನ್ನು ಮಾಡುವ ಊರಿನ ಕಾರಣದಿಂದಲೇ ನಿಮ್ಮ ಮೇಲೆಗೆ ಕೋಪ ಬಂದಿದೆ. ಮತ್ತೆ ಇಂತಹ ಪ್ರಶ್ನೆಗಳನ್ನು ಕೇಳಿ ಆ ಕೋಪವನ್ನು ಹೆಚ್ಚಿಸಬೇಡಿ. ಅಯ್ಯೋ, ತಪ್ಪಾಯಿತು ಸ್ವಾಮಿ. ನೀವು ಹೇಳಿದಂತೆ ಮಾಡ್ತೇವೆ. ಬನ್ನಿ ಬನ್ನಿ, ಸ್ವಾಮಿಗಳು ಊರಿನವರು ಹೇಳಿದಂತೆ ನಿಮ್ಮ ಬಳಿ ಇರುವ ಹಣವನ್ನೆಲ್ಲ ತೆಗೆದುಕೊಂಡು ಬನ್ನಿ. ಮಾಯಾ ನದಿಯಲ್ಲಿ ಹಾಕಿ ನಮ್ಮ ಊರನ್ನು ಚೆನ್ನಾಗಿಸೋಣ ಅಂತ ಹೇಳಿ ಎಲ್ಲರೂ ಸೇರಿ ತಮ್ಮ ತಮ್ಮ ಮನೆಗಳಿಗೆ ಹೋಗುತ್ತಾರೆ. ಹುಚ್ಚು ಜನರು. ಸಾಧುವಿನ ವೇಷದಲ್ಲಿ ಯಾರೇ ಬಂದರೂ ಮೋಸಗಾರನ ಒಳ್ಳೆಯವನನ ಎಂಬುದನ್ನು ನೋಡದೆ ಅವರು ಹೇಳಿದದ್ದನ್ನೆಲ್ಲ ಮಾಡುತ್ತಾ ಇರ್ತಾರೆ. ಸರಿಯಾಗಿ 1 ವರ್ಷ ಹಿಂದೆ ಇದೇ ದಿನ ದೇವಾಲಯದಲ್ಲಿ ಬಂಗಾರ ತೆಗೆದುಕೊಂಡು ಹೋಗಲು ನೋಡುತ್ತಿದ್ದಾಗ ಬಂದು ನನ್ನನ್ನು ಹಿಡಿದು ಹೊಡೆದರು.
ಈಗ ಅವರೇ ಬಂದು ನನ್ನ ಕಾಲಿಗೆ ಬೀಳುತ್ತಿದ್ದಾರೆ. ಈ ವೇಷದಲ್ಲಿರುವ ಮಹತ್ವವೇ ಇದು. ಕರ್ಸರ್ ಎಂದು ಎಲ್ಲರೂ ಸೇರಿ ಮನೆಗಳಿಗೆ ಹೋಗುತ್ತಾರೆ. ಅವರು ಎಸೆದ ಬಂಗಾರ ಎಲ್ಲವೂ ಈ ಬಲೆಯಲ್ಲೇ ಇರುತ್ತದೆ. ಇದನ್ನು ತೆಗೆದುಕೊಂಡು ನಾನು ಸುಖವಾಗಿ ಬದುಕಬಹುದು. ಸ್ವಲ್ಪ ಹೊತ್ತಿನ ನಂತರ ಜನರೆಲ್ಲರೂ ತಮ್ಮ ಬಳಿ ಇದ್ದ ಸಂಪತ್ತನ್ನೆಲ್ಲ ಗುಟ್ಟೆ ಕಟ್ಟಿ ತಂದು ಕೊಡುತ್ತಾರೆ. ನಿಮ್ಮ ಬಳಿ ಇರುವ ಸ್ವತ್ತನ್ನೆಲ್ಲ ತಂದಿದ್ದೀರಲ್ವೇ? ಅತ್ಯಾಶೆಗೆ ಹೋಗಿ ಸ್ವಲ್ಪವೇ ಅಲ್ವಾ ಎಂದು ಮರೆಮಾಚಿದ್ದರೆ ನಿಮ್ಮ ಮುಂದೆಯೇ ಬೇರೆಯವರು ಸಿರಿವಂತರಾಗುತ್ತಿರೋದನ್ನು ನೀವು ನೋಡುತ್ತಾ ದುಃಖ ಪಡಬೇಕಾಗುತ್ತದೆ. ಜಾಗ್ರತೆ. ಇಲ್ಲ ಸ್ವಾಮಿ, ಎಲ್ಲರೂ ಇರುವುದನ್ನೆಲ್ಲ ತೆಗೆದುಕೊಂಡು ಬಂದಿದ್ದೇವೆ. ಇದೀಗ ನಿಮ್ಮ ಮುಂದೆಯೇ ನದಿಯಲ್ಲಿ ಹಾಕುತ್ತೇವೆ ಎಂದು ನದಿಯಲ್ಲಿ ಬಂಗಾರವನ್ನು ಹಾಕಲು ಹೋಗುತ್ತಿರುವಾಗ ಒಬ್ಬ ರಾಜಭಟನು ಅಲ್ಲಿಗೆ ಬರುತ್ತಾನೆ. ನಿಲ್ಲಿ, ಏನು ನೀವು ಮಾಡುತ್ತಿರುವ ಕೆಲಸ? ನಮ್ಮ ಊರನ್ನು ಒಳ್ಳೆಯದಾಗಿಸಲು ನಮ್ಮ ಬಳಿ ಇರುವ ಸಂಪತ್ತನ್ನೆಲ್ಲ ನದಿಗೆ ಎಸೆಯುತ್ತಿದ್ದೇವೆ. ನೀವು ಮಾಡುತ್ತಿರುವುದು ಊರನ್ನು ಚೆನ್ನಾಗಿಸಿಕೊಳ್ಳಲು ಅಲ್ಲ, ಈ ಕಳ್ಳ ಸಾಧುವನ್ನು ಚೆನ್ನಾಗಿಸಲು. ಇವನು ತನ್ನ ಬಳಿ ಯಾರೋ ಕೊಟ್ಟಿರುವ ಮಾಯಾ ಲೆಪನವನ್ನು ಬಳಸಿ ನೀರಿನ ಮೇಲೆ ನಡೆಯಲು ಸಾಧ್ಯವಾಗುತ್ತಿದೆ. ಅದೊಂದೇ ಮಾತ್ರ ಇವನಿಗೆ ತಿಳಿದಿರುವ ವಿದ್ಯೆ. ಉಳಿದದ್ದೆಲ್ಲ ಮಾಯಾ ಮಾತುಗಳನ್ನು ಹೇಳಿಕೊಂಡೇ ಬದುಕುತ್ತಿದ್ದಾನೆ. ಹೀಗೆ 2-3 ಊರುಗಳಲ್ಲಿ ಮೋಸ ಮಾಡುತ್ತಿದ್ದಾಗ ಅವರು ನಮ್ಮವರೆಗೂ ಈ ವಿಷಯವನ್ನು ತಂದಿದ್ದಾರೆ. ನಾವು ಕಾಲದಿಂದಲೂ ಇವನಿಗಾಗಿ ಹುಡುಕುತ್ತಿದ್ದೇವೆ. ನಮ್ಮ ಕಣ್ಣು ತಪ್ಪಿಸಿ ಊರೂರು ಬದಲಾಯಿಸುತ್ತಾ ಸುತ್ತಾಡುತ್ತಿದ್ದಾನೆ. ಜನರೇ, ಇವನ ಮಾತುಗಳನ್ನು ನೀವು ನಂಬಬೇಡಿ. ನೀವು ನನ್ನನ್ನು ನಂಬಿ ನಿಮ್ಮ ಬದುಕನ್ನು, ನಿಮ್ಮನ್ನೂ ಒಳ್ಳೆಯದಾಗಿಸುವ ಶಕ್ತಿ ನನ್ನ ಬಳಿ ಇದೆ. ಇವನ ಮಾತುಗಳನ್ನು ನಂಬಿದರೆ ನೀವು ನಾಶವಾಗುವುದು ಖಚಿತ. ಗುರುಗಳೇ, ನಿಮಗೆ ಪರೀಕ್ಷೆ ಮಾಡುತ್ತಿದ್ದೇನೆ ಅನ್ನೋದಿಲ್ಲ. ಅವನ ಮಾತುಗಳು ನಿಜವಾಗಿಯೂ ಸುಳ್ಳು ಅನ್ನೋದನ್ನು ತೋರಿಸಬೇಕಾದರೆ ನೀವು ಯಾವ ಲೇಪನವೂ ಹಚ್ಚಿಕೊಳ್ಳದೆ ನೀರಿನ ಮೇಲೆ ನಡೆಯಿರಿ ಎಂದು ಹೇಳುತ್ತಿದ್ದಂತೆ ಕಳ್ಳ ಸಾಧು ಗಾಬರಿಗೊಂಡು ನೀರು ನುಂಗಲು ಪ್ರಾರಂಭಿಸುತ್ತಾನೆ. ಓಡಿ ಹೋಗಲು ಪ್ರಯತ್ನಿಸಿದಾಗ ರಾಜಭಟನು ಹಿಡಿದು ಬಂಧಿಸುತ್ತಾನೆ. ನೋಡಿ ರಾಜುಗಾರೆ, ನಿಮ್ಮನ್ನು ಶತ್ರುಗಳಿಂದ ರಕ್ಷಿಸಬಹುದು, ಆದರೆ ಇಂತಹ ಮೋಸಗಾರರಿಂದ ನಿಮ್ಮನ್ನು ನೀವು ತಾವೇ ಕಾಪಾಡಿಕೊಳ್ಳಬೇಕು. 1 ವರ್ಷ ಹಿಂದೆ ಇವನು ದೇವಾಲಯದಲ್ಲಿ ಕಳ್ಳತನ ಮಾಡಲು ಯತ್ನಿಸಿದ್ದೂ ನಿಜವೇ. ಆ ದಿನ ನೀವು ಅವನನ್ನು ಊರಿನಿಂದ ಹೊರಹಾಕಿ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಆದರೆ ಮತ್ತೆ ನೀವು ಹೀಗೆ ಮೋಸ ಹೋಗುತ್ತೀರಿ ಎಂದು ನಾವು ಊಹಿಸಲಿಲ್ಲ. ಹಾಗಾದ್ರೆ ನಮ್ಮೂರು ಯಾಕೆ ಇಂತಾಗಿದೆ? ನಿಮ್ಮ ಹೊಲಗಳಲ್ಲಿ ನೀವು ಯಾವತ್ತೂ ವಿರಾಮ ಇಲ್ಲದೆ ಬೆಳೆಗಳನ್ನು ಹಾಕುತ್ತಲೇ ಬಂದಿದ್ದೀರಿ. ಅದರಿಂದ ಭೂಮಿಯ ಸಾರ ಕಡಿಮೆಯಾಗಿರುತ್ತದೆ. ಅದಕ್ಕೆ ಬೆಳೆ ಸರಿಯಾಗಿ ಬರುತ್ತಿಲ್ಲ. ಈ ಬಾರಿ ಸಹಜ ಗೊಬ್ಬರಗಳನ್ನು ಹಾಕಿ ಸಾರ ಬರುವಂತೆ ಮಾಡಿ ಮತ್ತೆ ಬೆಳೆ ಹಾಕಿ. ಖಂಡಿತವಾಗಿ ಈ ಬಾರಿ ಚೆನ್ನಾಗಿ ಬೆಳೆಯುತ್ತದೆ ಅಷ್ಟೇ. ಆದರೆ ಹೀಗೆ ಕಳ್ಳ ಸ್ವಾಮೀಜಿಗಳನ್ನು ನಂಬಿ ಮೋಸ ಹೋಗಬೇಡಿ ಅಂತ ಹೇಳಿ ನದಿಯಲ್ಲಿ ಹಾಕಿದ್ದ ಬಲೆಯನ್ನು ಹೊರಗೆ ಎಳೆಯುತ್ತಾನೆ. ಇದೀಗ ನೋಡಿ, ನೀವು ನದಿಗೆ ಎಸೆದ ಸಂಪತ್ತೆಲ್ಲವೂ ಈ ಬಲೆಯಲ್ಲೇ ಸಿಕ್ಕಿಬಿದ್ದಿದೆ. ಇದನ್ನು ಇವನು ತೆಗೆದುಕೊಂಡು ಓಡಿ ಹೋಗುತ್ತಿದ್ದನು. ಇದು ಅವನ ಉಪಾಯ. ಇನ್ನೂ ನೀವು ಇಂತಹವರನ್ನು ನಂಬುತ್ತೇವೆ ಅಂದರೆ ನಿಮ್ಮನ್ನು ಯಾರೂ ಕೂಡ ರಕ್ಷಿಸಲಾರರು ಅಂತ ಹೇಳಿ ಕಳ್ಳ ಸಾಧುವನ್ನು ಕರೆದುಕೊಂಡು ಹೋಗುತ್ತಾನೆ. ಆ ದಿನದಿಂದ ಆ ಊರಿನ ಜನರು ಚೆನ್ನಾಗಿ ಕೆಲಸ ಮಾಡುತ್ತಾ ಯಾವುದೇ ಸಮಸ್ಯೆ ಬಂದರೂ ರಾಜುಗಾರರ ಬಳಿಗೆ ಹೋಗಿ ಪರಿಹರಿಸಿಕೊಂಡು ಸಂತೋಷವಾಗಿ ಬದುಕುತ್ತಿದ್ದರು. ಹಾಗೆ ಜನರೆಲ್ಲರೂ ಮಾಯಾ ಮಾತುಗಳಿಗೆ ಮೋಸವಾಗದೆ ಒಬ್ಬರು ಮತ್ತೊಬ್ಬರಿಗೆ ಸಹಾಯ ಮಾಡುತ್ತಾ ಸೌಹಾರ್ದದಿಂದ ಜೀವನ ನಡೆಸುತ್ತಿದ್ದರು. ಇದೇ ಇಂದಿನ ಕಥೆ, ಮಾಯಾ ನದಿ. ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.